ಪುದುಚೇರಿ ಏನಾಗುತ್ತೆ ಆ ಕುತೂಹಲ ಹಾಗೆ ಇರಲಿ. ಒಟ್ಟಿನಲ್ಲಿ ಒಂದು ಪೊಲಿಟಿಕಲ್ ಪೊಲರೈಸೇಷನ್ಗೆ, ರಾಜಕೀಯ ಧ್ರುವೀಕರಣಕ್ಕೆ ನಾಂದಿ ಹಾಡಬಹುದು ಅನ್ನುವ ಒಂದು ಎಕ್ಸ್ಪೆಕ್ಟೇಷನ್ ಮುಂದುವರಿದಿದೆ. ದಾವಣಗೆರೆಯ ಮೊದಲ ಸುತ್ತಿನ ಮತ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದೆ. ಸಮರ್ಥ ಶಾಮನೂರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ದಿಸ್ ಇಸ್ ದ ಟ್ವಿಸ್ಟ್, ದಿಸ್ ಇಸ್ ದ ಕ್ಯೂರಿಯಾಸಿಟಿ, ದಿಸ್ ಇಸ್ ದ ಸ್ಟೇಜ್ ಅಂಡ್ ದಿಸ್ ಇಸ್ ದ ಟ್ರೆಂಡ್. ಶ್ರೀನಿವಾಸ ದಾಸಕರಿಯಪ್ಪ ಸದ್ಯಕ್ಕೆ ಹಿನ್ನಡೆಯನ್ನು ಅನುಭವಿಸಿದ್ದಾರೆ. ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ ತನ್ನ ಮೇಲುಗೈಯನ್ನ ಸಾಧಿಸಿದೆ. ಒಂದು ಹಂತದಲ್ಲಿ ಮಾತ್ರ, ಮೊದಲ ಸುತ್ತಿನ ಮತ ಎಣಿಕೆ ಕಾರ್ಯದಲ್ಲಿ ಒಂದು ಹಂತದಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅಲ್ಪ ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು. ಆದರೆ ಓವರ್ ಆಲ್ ಇನ್ ದ ಫಸ್ಟ್ ರೌಂಡ್ ಆಫ್ ಕೌಂಟಿಂಗ್ ಶ್ರೀನಿವಾಸ ದಾಸಕರಿಯಪ್ಪ ಹಿನ್ನಡೆ, ಸಮರ್ಥ ಶಾಮನೂರು ಮುನ್ನಡೆ. ಶ್ರೀನಿವಾಸ ದಾಸಕರಿಯಪ್ಪ ಮೊದಲ ಸುತ್ತಿನಲ್ಲಿ ಹಿನ್ನಡೆಯನ್ನ ಸಾಧಿಸಿದ್ದಾರೆ. ಸಮರ್ಥ ಶಾಮನೂರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಪ್ಡೇಟ್ ಆಗಬೇಕಾಗಿದೆ, ಆಗ್ತಾ ಇದೆ. ಇನ್ನು ಉಮೇಶ್ ಮೇಟಿ ಮುನ್ನಡೆಯನ್ನ ಕಾಯ್ದುಕೊಂಡು ಬಂದಿದ್ದಾರೆ ಬಾಗಲಕೋಟೆಯಲ್ಲಿ. ವೀರಣ್ಣ ಚರಂತಿಮಠ್ ಅಫ್ಕೋರ್ಸ್ ಹಿನ್ನಡೆ. ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡು ಬರ್ತಾ ಇದೆ. ಅಂದರೆ ಇಲ್ಲಿ ಈ ಮುನ್ನಡೆ ಹಿನ್ನಡೆಗಿಂತ ಹೆಚ್ಚಾಗಿ ನಾವು ಗಮನಿಸಬೇಕಾದಂಥ ಅಂಶ ಏನು ಅಂತ ಹೇಳಿದ್ರೆ, ಮತದಾರ ಯಾವ ಪಾಯಿಂಟ್ ಆಫ್ ವ್ಯೂನಿಂದ ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾನೆ. ರಾಜಕೀಯದಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರು, ಇವ್ರಿಗೆ ಟಿಕೆಟ್ ಕೊಟ್ಟರು, ಅದು ಎಲ್ಲವೂ ನಡೆಯುತ್ತೆ, ವಿವಿಧ ಆಯಾಮಗಳಲ್ಲಿ ನಡೀತಾ ಇರುತ್ತೆ. ಆ ಚರ್ಚೆಗೆ ಯಾವಾಗಲೂ ಕೂಡ ಆಸ್ಪದ ಇದ್ದೇ ಇರುತ್ತೆ. ಆದರೆ ಈ ಬಾರಿಯ ನಮ್ಮ ರಾಜ್ಯದ ಎರಡು ಉಪಚುನಾವಣೆಗಳ ಫಲಿತಾಂಶ ಯಾವ ಕಾರಣಕ್ಕಾಗಿ ಕುತೂಹಲ ಹುಟ್ಟಿಸಿದೆ? ಅಲ್ಲಿಯ ಅಲ್ಪಸಂಖ್ಯಾತ ಮುಸ್ಲಿಂ ಮತದಾರರ ನಿಜವಾದ ನಿರ್ಣಯ ಏನು? ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಈ ಬಾರಿಯ ದಾವಣಗೆರೆ ದಕ್ಷಿಣ ಅಲ್ಲಿ ಸಾಕ್ಷಿಯಾಗುತ್ತೆ. ಮತ್ತು ಬಾಗಲಕೋಟೆಯಲ್ಲಿ ಇನ್ನೇನಾಗಬಹುದು? ಅಲ್ಲಿ ಗ್ಯಾರಂಟಿ ಯೋಜನೆಗಳ ಫಲ ಕೊಡ್ತಾ ಇದ್ದಾವ? ಓವರಾಲ್ ಸಿದ್ದರಾಮಯ್ಯ ನೇತೃತ್ವದ ಆಡಳಿತಕ್ಕೆ ವಿರೋಧಿ ಅಲೆ ಇಲ್ಲ ಅಂತಾನ? ಅಥವಾ ಕೊನೆಯ ಮೊಮೆಂಟ್ನಲ್ಲಿ ಪಕ್ಷದಿಂದ ನಡೆದಂಥ ಪ್ರಚಾರ, ಆರ್ಥಿಕ ಬಲ ಅಥವಾ ಯಾವ ಅಂಶಗಳನ್ನು ಅಲ್ಲಿ ಇಟ್ಟು ಪ್ರಚಾರ ಮಾಡಲಾಗಿದೆಯೋ ಅದಕ್ಕೆ ಯಾವ ರೀತಿ ಮತದಾರ ಅಲ್ಲಿ ತಲೆದೂಗ್ತಾನೆ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಮತ್ತು ಮುಂದಿನ ಚುನಾವಣೆಗಳಿಗೆ, ಮುಂದಿನ ಅಧಿಕಾರಕ್ಕೆ, ಮುಂದಿನ ಆಡಳಿತಕ್ಕೆ ಈ ಫಲಿತಾಂಶ ಖಂಡಿತವಾಗಲೂ ಕೂಡ ತನ್ನದೇ ಆದಂಥ ಇಂಪ್ಯಾಕ್ಟ್ ಮಾಡಬಲ್ಲದು ಅನ್ನೋದರಲ್ಲಿ ಯಾವ ಆಶ್ಚರ್ಯ ಇಲ್ಲ. ಎಸ್, ರಾಜ್ಯದ ಎರಡೂ ಉಪಚುನಾವಣೆಗಳಲ್ಲೂ ಕೂಡ ಎರಡೂ ವಿಧಾನ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡು ಬಂದಿದೆ. ಮೊದಲ ಸುತ್ತು ಮುಕ್ತಾಯಗೊಂಡಿದೆ. ಪಶ್ಚಿಮ ಬಂಗಾಳದಲ್ಲಿ ಎರಡು ಪಕ್ಷಗಳ ನಡುವೆ ನೆಕ್ ಟು ನೆಕ್ ಫೈಟ್, ಇಲ್ಲಿ TMC ಮತ್ತು BJP ನಡುವೆ ತೀವ್ರ ಹಣಾಹಣಿ ಇದೆ.